ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ. ಸಾಕಷ್ಟು ಜನ ಇದರ ಬಗ್ಗೆ ನನ್ನಲ್ಲಿ ಪ್ರಶ್ನೆಗಳನ್ನ ಕೇಳಿದರು. ಆ, ಯಾವ ವಿಷಯದ ಬಗ್ಗೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಯಾಕಂದರೆ ನಾನು ಹೇಳ್ತಕ್ಕಂಥ ವಿಷಯಗಳು ಅರ್ಥವಾಗದೆ ಸಾಕಷ್ಟು ಜನ ಅದಕ್ಕೆ ಮತ್ತೆ ಪ್ರಶ್ನೆಗಳನ್ನು ಮಾಡ್ತೀರಾ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಇರ್ತಕ್ಕಂಥ ವಿಷಯ ಏನು ಅಂತ ಹೇಳಿ ನೋಡ್ಕೊಂಬರೋಣ. ಏನಪ್ಪ ವಿಷಯ ಅಂತ ಹೇಳಿದೆ ಅಂದ್ರೆ, ಹಿಂದೆ ನಾನು ವಿಡಿಯೋ ಹಾಕಿದ್ದೆ. ನನಗೆ ಯಾವ ರೀತಿಯಾಗಿ ಕ್ಯಾನ್ಸರ್ ಬಂತು, ಅದನ್ನು ಯಾವ ರೀತಿ ಎಲ್ಲಿ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗಿ ನಾನು ತೋರಿಸ್ಕೊಂಡೆ ಅಂತ ಹೇಳಿ ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಮೇಯ್ನಾಗಿ ಕ್ಯಾನ್ಸರ್ ಬಂದ ಮೇಲೆ ನಾವು ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಯಾಕೆ ಮಾಡ್ತೀನಿ ಅಂತ ಹೇಳಿದೆ ಅಂದರೆ, ನನ್ನಂಥ ಎಷ್ಟೋ ಜನರು ಕ್ಯಾನ್ಸರ್ ಬಂದಂಥ ರೋಗಿಗಳಿಗೆ ಒಂದು ಧೈರ್ಯ ಬರಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದೆ ಅಂದರೆ, ಮೊದಲನೇದಾಗಿ ನಾವು ಕ್ಯಾನ್ಸರ್ ಬಂದ ಮೇಲೆ ಮೊದಲನೇದಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೇನಾಗಿ ಧೈರ್ಯ ಭಾಳ ಬೇಕು. ಯಾಕಂದರೆ ಮುಂದೆ ಏನೇ ಬರಲಿ ನಾನು ಅದನ್ನು ಎದುರಿಸ್ತೇನೆ ಅನ್ನೋ ಒಂದು ಧೈರ್ಯ ಇದ್ದಾಗ ಮಾತ್ರ ನಾವು ಎಲ್ಲವದನ್ನು ಎದುರಿಸಲಿಕ್ಕೆ ಸಾಧ್ಯ. ಮೇಯ್ನಾಗಿ ಧೈರ್ಯನೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದನ್ನು ಗೆಲ್ಲೋಕ್ಕಾಗಂಗಿಲ್ಲ. ಕ್ಯಾನ್ಸರ್ ಅಂತ ಅಂತಲ್ಲ, ಪ್ರತಿಯೊಂದು ಕಷ್ಟಗಳು ಏನೇ ಬರಲಿ ಅದನ್ನು ನಾನು ಎದುರಿಸ್ತೇನೆ, ನಾನು ಗೆದ್ದೇ ತೀರ್ತೇನೆ ಅನ್ನೋ ಒಂದು ಮೋಟಿವೇಶನ್ ಏನಿದೆಯಲ್ಲ, ಅಂದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಏನಿದೆಯಲ್ಲ ಅದು ಹೆಚ್ಚಾಗಿರಬೇಕು. ಪ್ರತಿಯೊಂದು ವಿಷಯವನ್ನು ನಾನು ಇದನ್ನು ಗೆಲ್ತೇನೆ, ನಾನು ಇದರಲ್ಲಿ ಸಾಧನೆ ಮಾಡ್ತೇನೆ ಅನ್ನೋ ಒಂದು ಧೈರ್ಯ ಜಾಸ್ತಿ ಇರಬೇಕು. ನಾನು ಕೂಡ ಹಾಗೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕಾಲಿಟ್ಟಿದ್ದು. ನನಗೆ ಒಂದು ಧೈರ್ಯ ಇತ್ತು. ಯಾಕಂದರೆ ನಾನು ಅದನ್ನು ಗೆದ್ದೇ ತೀರ್ತೇನೆ ಅನ್ನೋ ಒಂದು ಧೈರ್ಯ ನನ್ನಲ್ಲಿದ್ದಾಗ ನನಗೆ ಇವತ್ತು ಹುಷಾರಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳಿದ್ರು, ಇಲ್ಲ 3rd ಸ್ಟೇಜ್ ಇಲ್ಲ ನಿಮಗೆ, 4th ಸ್ಟೇಜ್ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತೀರಾ ನೀವು ಅಂತಂದು ಹೇಳಿ. ಸುಳ್ಳು ಹೇಳೋಕ್ಕೆ ನಾನು ಅನುಭವಿಸಿದ ಕಷ್ಟವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನಿ. ಸುಳ್ಳು ಹೇಳೋದ್ರಲ್ಲಿ ನನಗೇನು ಲಾಭ ಇದೆ? ಹೌದಲ್ವಾ? ನನಗೇನು ಲಾಭ ಇಲ್ಲ. ಇನ್ನೊಬ್ಬರಿಗೆ ನನ್ನನ್ನು ನೋಡಿ ಇನ್ನೊಬ್ಬರು ಧೈರ್ಯ ತಗೊಳ್ಳಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ. ಹಾಗಾಗಿ ಯಾವುದೇ ರೀತಿಯ ಸುಳ್ಳು ವದಂತಿಗಳಿಲ್ಲ. ನನಗೆ ಆಗಿದ್ದು ಕ್ಯಾನ್ಸರು 3rd ಸ್ಟೇಜೇ ಇತ್ತು. ಆದರೆ ಏನೋ ದೇವ್ರ ದಯೆ ನಾನು ಆರಾಮಾಗಿ ಬಂದೆ. ಅದರ ಜೊತೆಗೆ ಮೇಯ್ನಾಗಿ ಬರಬೇಕಾಗಿದ್ದು ಧೈರ್ಯ ಭಾಳ ಬೇಕು. ಧೈರ್ಯ ಬೇಕು. ಆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅವರನ್ನು ಅತಿ ಕಾಳಜಿಯಿಂದ ಅವ್ರ ಬಗ್ಗೆ ಕಾಳಜಿ ವಹಿಸಿ ಅವರನ್ನು ಹುಷಾರಾಗಿ ನೋಡಿಕೊಂಡಾಗ ಮಾತ್ರ ನಾವು ಈ ಕ್ಯಾನ್ಸರನ್ನು ಗೆಲ್ಲಲಿಕ್ಕೆ ಕಾರಣ ಆಗ್ಬೋದು. ನನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಮನೆಯಲ್ಲಿ. ಆ ಒಂದು ಕಷ್ಟ ಏನಿದೆಯಲ್ಲ ನಿಜವಾಗ್ಲೂ ಯಾರಿಗೆ ಬರೋದು ಬೇಡ. ಆದರೆ ಈಗ ಏನು ಕ್ಯಾನ್ಸರ್ ಬಂದಂಥ ರೋಗಿಗಳಿದ್ದಾರಲ್ಲ, ದಯವಿಟ್ಟು ಯಾವುದನ್ನು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಹೇಳ್ತಿರ್ತಾರೆ ಕೆಲವು ಜನ, ಅವ್ಳಿಗೆ ಕ್ಯಾನ್ಸರ್ ಬಂದಿದೆ, ಅವನಿಗೆ ಕ್ಯಾನ್ಸರ್ ಬಂದಿದೆ, ಅವ್ನು ಸಾಯ್ತಾನ, ಅವನ ಹತ್ರ ಹೋಗಬಾರ್ದು ಅನ್ನೋ ಒಂದು ಮನೋಭಾವನೆಯನ್ನು ದಯವಿಟ್ಟು ಯಾರು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಕ್ಯಾನ್ಸರ್ ಅಂದರೆ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಇದೇನು ಒಬ್ಬರಿಂದ ಒಬ್ಬರಿಗೆ ಹರಡ್ತೈತಿ ಅಂತಲ್ಲ, ಅಂಥ ರೋಗ ಅಂತೂ ಯಾವುದೂ ಅಲ್ಲ. ದಯವಿಟ್ಟು ಅದನ್ನು ತಲೆಯಾಗದ ತೆಗೆದೊಗಿರಿ. ಕ್ಯಾನ್ಸರ್ ಒಬ್ಬರಿಂದ ಬರುವಂಥ ರೋಗನೂ ಅಲ್ಲ, ಏನೋ ದೊಡ್ಡ ರೋಗನ ಅಂತ ಹೇಳ್ಬೋದು. ಕ್ಯಾನ್ಸರ್ ಅಂದ್ರೇನು ದೊಡ್ಡ ರೋಗನೇ. ಆಮೇಲೆ ಇದರ ಟ್ರೀಟ್ಮೆಂಟ್ ಏನಿದೆಯಲ್ಲ ತುಂಬ ಜಾಸ್ತಿ ಪವರ್ಫುಲ್ ಆದಂಥ ಟ್ರೀಟ್ಮೆಂಟು. ಅದನ್ನು ಎದುರಿಸೋಕ್ಕೆ ಇವು ಚಿಕಿತ್ಸೆ ಜೊತೆಗೆ ಮೇನಾಗಿ ಧೈರ್ಯ ಭಾಳ ಬೇಕು. ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಿರ್ತಾರೆ, ನಿಮ್ಗೆ ಓದಿ ಅಂದ್ರೆ ಏನಾಗೋದಿಲ್ಲ, ಧೈರ್ಯ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ಧೈರ್ಯ ಇದ್ದಾಗ ಮಾತ್ರ ನಾವೆಲ್ಲವನ್ನ ಎದುರಿಸ್ಬೋದು. ನೀವೇ ನೋಡ್ತಾ ಇದ್ದೀರಾ ನಾನು ಹೇಗಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ನಾನೀಗೊಂದು 2.5 ವರ್ಷ ಆಯಿತು ನಂದು ಟ್ರೀಟ್ಮೆಂಟ್ ಎಲ್ಲ ಮುಗಿದು. ನೋಡಿ, ಹೇರ್ಸ್ ಎಲ್ಲ ಲಾಸ್ ಆಗಿದ್ದು ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ ನನಗೆ. ಹಾಗಾಗಿ ಯಾವುದೇ ರೀತಿಯ ಧೈರ್ಯವನ್ನು ಕಳ್ಕೊಬೇಡ್ರಿ. ಏನೂ ಆಗಂಗಿಲ್ಲ, ದೇವರಿದ್ದಾನೆ. ದೇವ್ರ ಜೊತೆಗೆ ನಿಮ್ಮದು ಮನೋಧೈರ್ಯ ಜಾಸ್ತಿ ಇರಲಿ. ಒಳ್ಳೊಳ್ಳೆ ಒಂದು ಆಹಾರಗಳನ್ನು ಊಟ ಮಾಡಿರಿ. ಸ್ವಲ್ಪ ನಿಮಗೆ ಆಯಾಸ ಜಾಸ್ತಿ ಆದ ಅಂದ್ರೆ ಮಿನಿಮಮ್ ಆಗಿ ಒಂದು 10ರಿಂದ 20 ನಿಮಿಷ ಅಲ್ಲೇ ಸ್ವಲ್ಪ ವಾಕ್ ಮಾಡಿರಿ. ನಿಮಗೆ ವ್ಯಾಯಾಮ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳಿದಂದ್ರೆ ಸಣ್ಣ ಪುಟ್ಟ ಒಂದು ವ್ಯಾಯಾಮಗಳನ್ನು ಮಾಡಿರಿ. ಯಾಕಂದ್ರೆ ಅತಿಯಾದ ಒಂದು ಮೈಯಲ್ಲಿ ಕೊಬ್ಬು ಜಾಸ್ತಿ ಇದೆ ಅಂದ್ರೆ ವೇಟ್ ಜಾಸ್ತಿ ಇದ್ದರೂ ಕೂಡ ನಮಗೆ
ಒಂದು ಈ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ಅಂದರೆ ಟ್ರೀಟ್ಮೆಂಟ್ ತೊಗೊಂಡಾಗ ಸ್ವಲ್ಪ ಒಬ್ಬರಿಗೆ ವೇಟ್ ಇಳಿತೈತಿ, ಒಬ್ಬರಿಗೆ ವೇಟ್ ಜಾಸ್ತಿ ಆಗ್ತೈತಿ. ನನಗೆ ಮಾತ್ರ ವೇಟ್ ಜಾಸ್ತಿ ಆಗಿತ್ತು. ಹಾಗಾಗಿ ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಅಲ್ಲೇ ನೀವು ಮನೆಯಲ್ಲೇ ನಿಮ್ಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿದಂದ್ರೆ ಇದು ವಾಕ್ ಮಾಡಿರಿ, ವ್ಯಾಯಾಮ ಮಾಡಿರಿ, ಒಳ್ಳೊಳ್ಳೆ ಆಹಾರಗಳನ್ನು ಊಟ ಮಾಡಿರಿ, ಟೈಮ್ ಸರಿಯಾಗಿ ನಿಮಗೆ ಟ್ಯಾಬ್ಲೆಟ್ಸ್ ಏನಾದರೂ ಕೊಟ್ಟಿದ್ರೆ ಟ್ಯಾಬ್ಲೆಟ್ಸ್ ತೊಗೊಳ್ರಿ. ಅದ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಬೆರೀರಿ. ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ಬೆರೀರಿ. ಸ್ವಲ್ಪ ನಿಮಗೆ ಸಂಗೀತ ಕೇಳುವ ಹವ್ಯಾಸ ಇದ್ದರೆ ಸಂಗೀತ ಕೇಳ್ರಿ. ಅದು ಅಂಕರು ಒಳ್ಳೆಯದು, ಒಂದು ಔಷಧಿನಂತ ಹೇಳ್ಬೋದು. ಸಂಗೀತ ಏನಿದೆಯಲ್ಲ ಒಳ್ಳೆ ಔಷಧಿ. ಸಂಗೀತ ಅಂದರೆ ಈ ಹಾರ್ಮೋನಿಯಂ ಬರ್ಸೋದು ಈ ಥರ ಅಂತ ಅಲ್ಲ. ನಿಮ್ಮ ಮನೆಯಲ್ಲಿ ಟಿ ವಿಗಳಂಕರು ಈಗ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತವೆ. ಟಿ ವಿ ಹಚ್ಕೊಂಡು ನೀವು ಬೇಕಾದಂಥ ಒಂದು ಭಕ್ತಿ ಗೀತೆಗಳನ್ನಾದರೂ ಕೇಳ್ಬೋದು. ನಿಮಗೆ ಮನಸ್ಸಿಗೆ ನಾಟುವಂಥ ಒಂದು ಗೀತೆಗಳನ್ನ ಕೇಳ್ರಿ. ಅಂದರೆ ನಿಮ್ಮ ಮೈಂಡು ಒಂಥರ ಫ್ರೆಶ್ ಆಗುತ್ತೆ. ಸಂಗೀತ ಏನಿದೆಯಲ್ಲ ಎಲ್ಲವನ್ನು ಮರೆಸುವಂಥ ಶಕ್ತಿ ಈ ಒಂದು ಸಂಗೀತದಲ್ಲಿದೆ. ನಿಜವಾಗ್ಲೂ ನನಗೆ ಈ ಸಂಗೀತ ಒಲಿದಿರೋದಕ್ಕೆ ನಾನು ಇವತ್ತು ಬದುಕಿ ಬಂದಿದ್ದೀನಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿದೆ ನಾನು ಸಿಂಗರ್ ಅಂತ ಹೇಳಿ. ನಾನು ಇವಾಗಲಂತಲ್ಲ, ಇವಾಗಂತೂ ಆರಾಮಾಗಿದ್ದೀನಿ. ಫಸ್ಟು ನಾನೇನು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ನಲ್ಲ ಆವಾಗಲೂ ಕೂಡ ನಾನು ಯಾವತ್ತೂ ಹಾಡೋದನ್ನು ಬಿಟ್ಟಿಲ್ಲ, ಕೇಳುವುದನ್ನು ಬಿಟ್ಟಿಲ್ಲ. ಹಾಗಾಗಿ ಇವತ್ತು ನಾನು ಧೈರ್ಯದಿಂದ ಈ ಕ್ಯಾನ್ಸರನ್ನು ಗೆದ್ದು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾಗಿ ಯಾವುದೇ ರೀತಿಯ ಕ್ಯಾನ್ಸರ್ ಬಂದಿರಲಿ ದಯವಿಟ್ಟು ಏನು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ನಾನು ಇವತ್ತಲ್ಲ ನಾಳೆ ಸಾಯ್ತೀನಿ, ನನಗೆ ಈ ಥರ ಕಾಯಿಲೆ ಬಂದಿದೆ, ನನಗೆ ಯಾರೂ ಮಾತಾಡ್ಸೋದಿಲ್ಲ, ಮನೆಯವ್ರಿಗೆಲ್ಲರಿಗೂ ನಾನು ಬೇಜಾರಾಗಿದ್ದೀನಿ ಅನ್ನೋದನ್ನು ಮೊದಲು ನೀವು ತಲೆಯಿಂದ ತೆಗೆದೋಗಿರಿ. ಅದನ್ನ ತಲೆಯಿಂದ ತೆಗೆದೋಕೊಟ್ಟಾಗ ಮಾತ್ರ ನೀವು ಈ ಒಂದು ಕಷ್ಟವನ್ನು ಎದುರಿಸಲಿಕ್ಕೆ ಸಾಧ್ಯವಾಗೋದಂತ ಹೇಳಿ ನಿಮ್ಮ ಜೊತೆಗೆ ಬೇಡಿಕೊಳ್ತೀನಿ. ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಆ ವಿಷಯ ಅಂತ ಹೇಳಿದೆ ಅಂದ್ರೆ, ಇವಾಗ ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಬಂಧು ಬಾಂಧವರೆಲ್ಲ ನೋಡಲಿಕ್ಕೆ ಬರ್ತಾರೆ. ಅವರು ಸುಮ್ಮನೆ ಇರೋದಿಲ್ಲ, ಏನೋ ಒಂದಿಷ್ಟು ಒಳ್ಳೆಯದನ್ನು ಮಾತಾಡ್ತಾರೆ, ಕೆಟ್ಟದ್ದಾಗಿ ಮಾತಾಡ್ತಾರೆ. ಹಾಗಾಗಿ ಯಾವ ವಿಷಯವನ್ನು ನೀವು ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅವರು ಏನಾದರೂ ಹಂಗಾಗಬಾರ್ದಿತ್ತು, ಹಿಂಗಾಗಬಾರ್ದಿತ್ತು ಅಂತ ಹೇಳಿ ಮಾತಾಡ್ತಿರ್ತಾರೆ. ನಿಮಗೆ ಮಕ್ಕಳು ಮರಿ ಇದ್ದಾವೆ, ಇಷ್ಟು ಇದು ಯಾಕೆ ಬಂತು ನಿಮ್ಗೆ ಇಷ್ಟು ಬೇಗ? ಕೆಲವ್ರಿಗೆ ಈಗ ನೋಡು, ನನ್ನ ಏಜು ಕಡಿಮೆ ಇದೆ. ನನ್ನ ಏಜಿಗೆ ಬಂದರೆ ಇನ್ನೂ ಮಕ್ಕಳು ಮರಿ ಸಣ್ಣರಿದ್ದಾರೆ, ಇನ್ನು ಬದುಕ್ಬೇಕತ್ತು ನೀನು, ಹಂಗೆ ಆಗ್ಬೇಕತ್ತು, ಹಿಂಗೆ ಆಗ್ಬೇಕತ್ತು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದು ಯಾವುದನ್ನು ನೀವು ತಲೆಗೆ ಹಾಕೋಣಕ್ಕೆ ಹೋಗ್ಬೇಡ್ರಿ. ತಲೆಗೆ ಹಾಕ್ಕೊಳ್ದನ ನಾನು ಇದನ್ನು ಎದುರಿಸ್ತೀನಿ, ಇದನ್ನು ಗೆಲ್ತೇನೆ ಅನ್ನೋದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಂಡು ಬದುಕ್ರಿ. ಈ ಮಾರಕ ಕ್ಯಾನ್ಸರನ್ನು ಗೆದಿಲಿಕ್ಕೆ ಕೇವಲ ಚಿಕಿತ್ಸೆಯಿಂದ ಸಾಧ್ಯವಿಲ್ಲ. ಮತ್ತೇನಪ್ಪ ಬೇಕು ಇದ್ರ ಜೊತೆಗೆ ಅಂತ ಹೇಳಿದ್ರೆ, ನಿಮಗೆ ಫಸ್ಟ್ ಟೈಮು ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಮೇನಾಗಿ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಇದೆಲ್ಲವನ್ನು ಮೀರಿ ಒಂದೇ ಒಂದು ಇರೋದು ನಿಮ್ಮ ಧೈರ್ಯ. ನಿಮ್ಮಲ್ಲಿರ್ತಕ್ಕಂಥ ಧೈರ್ಯ ಜಾಸ್ತಿ ಇದ್ದಾಗ, ಅಂದರೆ ವಿಲ್ ಪವರ್ ಜಾಸ್ತಿ ಇದ್ದಾಗ ಈ ಕ್ಯಾನ್ಸರನ್ನು ರೋಗವನ್ನು ಗೆಲ್ಬೋದು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು. ಈ ದೇಹ ಮಣ್ಣಿಗೆ ಹೋಗೋ ದೇಹನೇ ಯಾವತ್ತೂ. ಆದರೆ ಇರುವಷ್ಟು ದಿನ ನಾವು ಚೆನ್ನಾಗಿರ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಈ ಮನುಷ್ಯ ಅಂದ್ಮ್ಯಾಕ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರ್ತೈತಿ, ನಾನು ಅದನ್ನು ಮಾಡಬೇಕಿತ್ತು, ಇದನ್ನು ಮಾಡಬೇಕಿತ್ತು ಅಂತ ಹೇಳಿ. ಬಂದದ್ದನ್ನು ನಾವು ಎದುರಿಸ್ತೀವಿ, ನಾವು ಅದನ್ನು ಗೆದ್ದೇ ತೀರ್ತೀವಿ, ಮುಂದೆ ಅದರಲ್ಲಿ ನಾವು ಸಾಧನೆಯನ್ನು ಮಾಡ್ತೀವಿ ಅನ್ನೋದು ಒಂದು ಛಲವನ್ನು ಇಟ್ಕೊಂಡಾಗ ಮಾತ್ರ ನಾವು ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯ. ಇವಾಗ ಡಾಕ್ಟರ್ಸ್ ಒಬ್ಬೊಬ್ಬರಿಗೆ ಕ್ರಿಟಿಕಲ್ ಇದ್ದವರಿಗೆ ಹೇಳ್ತಾರೆ, ಎಷ್ಟು 3 ತಿಂಗಳ ಬದುಕ್ತಾರೆ, 3 ವರ್ಷ ಬದುಕ್ತಾರೆ, 5 ವರ್ಷ ಬದುಕ್ತಾರೆ, 10 ವರ್ಷ ಬದುಕ್ತಾರೆ ಅಂತ ಹೇಳಿರ್ತಾರೆ. ಆದರೆ ಅವ್ರದ್ದು ಹೇಳಿದ ಟೈಮ್ಗೆ ಸಾಯಲಿಕ್ಕರು ನಮ್ಮಲ್ಲಿ ಧೈರ್ಯ ಇದೆ ಅಂದರೆ ಅದನ್ನು ಮೀರಿ ನಾವು ಬದುಕ್ಬೋದು ಅಂತ ಹೇಳಿ ನಿಮ್ಮ ಜೊತೆಗೆ ಕೇಳ್ಕೊಳ್ತೇನೆ ನಾನು. ನಿಜ ಅದು. ಯಾಕಂದರೆ ಸಾಕಷ್ಟು ಜನರಿಗೆ ಇದೇ ಥರ ಹೇಳ್ತಾರೆ. ಯಾಕಂದರೆ ಅವರವರ ರೋಗಕ್ಕೆ ಅನುಗುಣವಾಗಿ ಅವರು ಹೇಳ್ತಾರೆ ಕ್ರಿಟಿಕಲ್ ಇದೆ ಹಾಗೆ ಹೀಗೆ ಅಂತ ಹೇಳಿ. ನಿಮ್ಮಲ್ಲಿ ಬೇಕಾದರೆ ಧೈರ್ಯದಿಂದ ಇರಿ ನೋಡಿ. ಅವರು 3 ವರ್ಷ ಕೊಟ್ಟೆ ಅಂದರೆ ನೀವು ಇನ್ನೂ 10 ವರ್ಷ ಬಾಳ್ಬೋದು. ಯಾಕಂದರೆ ಅಷ್ಟು ನಮ್ಮಲ್ಲಿ ಧೈರ್ಯ ಇದ್ದಾಗ, ಪವರ್ಫುಲ್ ನಮ್ಮಲ್ಲಿ ಇದ್ದರೆ ನಾವೆಲ್ಲವನ್ನು ಗೆಲ್ಬೋದು. ಹಾಗಾಗಿ ಯಾವುದೇ ರೀತಿಯ ನಿಮ್ಮ ಮನಸ್ಸಿನಲ್ಲಿ ನನಗೆ ಈ ಥರ ರೋಗ ಬಂದಿದೆ, ನಾನು ಇವತ್ತಲ್ಲ ನಾಳೆ ಸಾಯ್ತೀನಿ ಅನ್ನೋದನ್ನು ನೀವು ಮೊದಲು ತಲೆಯಿಂದ ತೆಗೆದು ಆರಾಮಾಗಿ ಖುಷಿಯಿಂದ ಮನೆಯವ್ರ ಜೊತೆಗೆ ಸರಿಯಾಗಿ ಊಟ ಮಾಡಿಕೊಂಡು ಒಳ್ಳೆಯ ಒಂದು ಪೌಷ್ಟಿಕ ಆಹಾರವನ್ನು, ಹಣ್ಣುಗಳನ್ನು, ಹಾಲು, ಹಣ್ಣು, ತರಕಾರಿ ಈ ಥರಗಳನ್ನ ಎಲ್ಲವನ್ನು ನೀವು ಊಟ ಮಾಡಿಕೊಂಡು
ಶುಚಿ ರುಚಿಯಿಂದ ಹೊರಗಡೆ ಫುಡ್ಡನ್ನು ತಿನ್ನದೆ ಮನೆಯಲ್ಲಿ ಊಟ ಮಾಡಿಕೊಂಡು ಧೈರ್ಯದಿಂದ ವ್ಯಾಯಾಮ ಎಕ್ಸಸೈಸ್ ಎಲ್ಲವನ್ನು ಮಾಡಿಕೊಂಡು ಆರಾಮಾಗಿದ್ದರೆ ನೀವು ಅವ್ರು ಹೇಳಿದಷ್ಟಕ್ಕಿಂತ ಇನ್ನೂ ಹೆಚ್ಚಾಗಿ ನೀವು ಬದುಕ್ತೀರ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ. ಇವು ನಿಮಗೆ ಗೊತ್ತಿರ್ಬೋದು, ನನ್ನನ್ನು ನೋಡಿದರೆ ನಿಮಗೆ ಎಷ್ಟು ಒಂದು ಈ ವಿಷಯದ ಬಗ್ಗೆ ಅವರು ಎಷ್ಟೊಂದು ನೊಂದಿದ್ದಾರೆ, ಎಷ್ಟೊಂದು ಧೈರ್ಯವಾಗಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನನ್ನನ್ನು ನೋಡಿ ನೀವು ಧೈರ್ಯವನ್ನು ತಂದುಕೊಳ್ಳಿ ಅಂತ ಹೇಳಿ ನಾನು ಈ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಸದಾ ನಿಮ್ಮ ಜೊತೆಗೆ ನಾನಿರ್ತೀನಿ. ಏನೇ ತೊಂದರೆ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಇದರ ಬಗ್ಗೆ ಒಂದು ಮಾಹಿತಿ ಬೇಕಾದರೆ ನೀವು ಪರ್ಸ್ನಲ್ಲಾಗಿ ನನಗೆ ಮೆಸೇಜನ್ನು ಮಾಡ್ಬೋದು. ನಾನು ನಿಮ್ಮ ಜೊತೆಗೆ ನಿಮ್ಮ ನಂಬರನ್ನು ಕೊಟ್ಟರೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ನಾನು ಎಂಥ ಬ್ಯುಸಿ ಇದ್ದರೂ ಕೂಡ ನಿಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಹಂಚ್ಕೊಳ್ತೇನೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.